ಹಾಯ್ ಫ್ರೆಂಡ್ಸ್, ಓದುವುದು ನಮ್ಮ ಜೀವನದ ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ. ಅದರಲ್ಲಿ ಕೂಡ 10ನೇ ತರಗತಿ ಅಂದ್ರೆ SSLC ಎಕ್ಸಾಮ್ ಮುಂಚೆ ಎಲ್ಲರೂ ಸಲಹೆ ಕೊಡ್ತಿರ್ತಾರೆ, ಈಗ ಚೆನ್ನಾಗಿ ಓದಿದ್ರೆ ಮುಂದೆ ನೀವು ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಆಗ್ತೀರಾ ಅಂತ. ಆದ್ರೆ ಒಂದು ವೇಳೆ ನೀವು ಟಾಪ್ ಮಾಡಿದ್ರೆ ಅಥವಾ ನೀವು ಒಬ್ಬ ಟಾಪರ್ ಆದ್ರೆ ಮಾತ್ರ ಜನ ನಿಮ್ಮನ್ನ ಗುರುತಿಸ್ತಾರೆ ಮತ್ತು ನಿಮ್ಮ ಬಗ್ಗೆ ಪ್ರಶಂಸೆ ಮಾಡ್ತಾರೆ. ಆದ್ರೆ ನಿಮ್ಗೆ ಗೊತ್ತಿದೆಯಾ ಟಾಪರ್ ಹೇಗೆ ಆಗುವುದಂತ? ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ ಹೇಗೆ ಓದುತ್ತಾನೆ ಮತ್ತು ಹೇಗೆ ಪ್ರತಿ ಸಲ ಟಾಪ್ ಮಾಡ್ತಾನೆ ಅಂತ ನಿಮ್ಗೆ ಗೊತ್ತಿದೆಯಾ? ಹಾಗಾದ್ರೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ 3 ಟಿಪ್ಸ್ ಕೊಡ್ತೀನಿ. ಈ ಟಿಪ್ಸ್ ನ ನೀವು ಫಾಲೋ ಮಾಡಿದ್ರೆ ನಾ 100% ಹೇಳ್ತೀನಿ, ನಿಮ್ಮ ಎಕ್ಸಾಮ್ ಮುಗಿದ ಮೇಲೆ ಈ ವಿಡಿಯೋ ಕೆಳಗಡೆ ಬಂದು ಥ್ಯಾಂಕ್ ಯು ಬ್ರೋ ಅಂತ ಕಮೆಂಟ್ ಖಂಡಿತ ಮಾಡ್ತೀರಾ. ಅದಕ್ಕೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಲೆಟ್ಸ್ ಬಿಗಿನ್. ನಂಬರ್ 1, ಸ್ಮಾರ್ಟ್ ಸ್ಟಡಿ ಮಾಡಿ. ಒಂದು ವೇಳೆ ನೀವು ಓದುವುದರಲ್ಲಿ ಚೆನ್ನಾಗಿದ್ರೆ, ಪ್ರತಿ ಸಲ ಟಾಪ್ ಮಾಡ್ತಿದ್ರೆ, ಟಾಪ್ ಮಾಡುವುದು ನಿಮ್ಗೆ ಒಂಥರ ಅಭ್ಯಾಸ ಆಗಿರುತ್ತೆ. ಆದ್ರೆ ನೀವು ಒಬ್ಬ ಎವರೇಜ್ ಸ್ಟೂಡೆಂಟ್ ಇದ್ರೆ ಮತ್ತು ನೀವು ಓದುವುದರಲ್ಲಿ ಹೆಚ್ಚು ಗಮನ ಕೊಡ್ತಿರ್ಲಿಲ್ಲ ಅಂದ್ರೆ ನೀವು ಟಾಪರ್ ಆಗುವುದು ಸ್ವಲ್ಪ ಕಷ್ಟ, ಆದ್ರೆ ಅಸಾಧ್ಯ ಏನಲ್ಲ. ಒಂದು ವೇಳೆ ನೀವು ಹಾರ್ಡ್ ವರ್ಕ್ ಮಾಡಿ ಉತ್ಸಾಹದಿಂದ ಓದುವುದರಲ್ಲಿ ಮನಸ್ಸು ಕೊಟ್ಟರೆ ನಿಮಗೆ ನಿಮ್ಮ ಕ್ಲಾಸ್ ಅಲ್ಲಿ ಟಾಪ್ ಮಾಡುವುದರಿಂದ ಯಾರ ಕಡೆ ಅಂದನ್ನು ತಡೆಯಕ್ಕಾಗಲ್ಲ. ಆದ್ರೆ ಹಾರ್ಡ್ ವರ್ಕ್ ಜೊತೆ ನೀವು ಸ್ವಲ್ಪ ಸ್ಮಾರ್ಟ್ ಸ್ಟಡಿ ಕೂಡ ಮಾಡಬೇಕು. ಅವಾಗಲೇ ನೀವು ಎಕ್ಸಾಮ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದು ಟಾಪರ್ ಆಗುವುದಕ್ಕೆ ಸಾಧ್ಯ. ನಂಬರ್ 2, ಭಯ ಪಡಬೇಡಿ. ಒಂದು ರಿಸರ್ಚ್ ಇಂದ ಏನು ಪ್ರೂವ್ ಆಗಿದೆ ಅಂದ್ರೆ ನಮ್ಮ ಮೈಂಡ್ ಮೇಲೆ 45% ಕಂಟ್ರೋಲ್ ನಮ್ಮ ಸುತ್ತಮುತ್ತಲಿನ ಎನ್ವೈರನ್ಮೆಂಟ್ ಇರುತ್ತೆ. ಅಂದ್ರೆ ನಾವು ಎಂತ ಜನರ ಜೊತೆ ಇರ್ತೀವಿ, ನಮ್ಮ ಯೋಚನೆ ಹಾಗೆ ಆಗತ್ತೆ. ನಮ್ಮ ಸುತ್ತಮುತ್ತಲಿನ ಜನಾನೇ ನಮ್ಮನ್ನ ಭಯ ಪಡಿಸ್ತಾರೆ. ಅದಕ್ಕೆ ನಾವು SSLC ಎಕ್ಸಾಮ್ಸ್ ಅಂದ್ರೆ ಅಷ್ಟೊಂದು ಭಯ ಪಡ್ತೀವಿ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಫ್ರೆಂಡ್ಸ್, SSLC ಪರೀಕ್ಷೆ ಅಷ್ಟು ಈಸಿ ಪರೀಕ್ಷೆ ಯಾವುದೂ ಇಲ್ಲ. ಅದಕ್ಕೆ ನಿಮ್ಮ ಮೇಲೆ ವಿಶ್ವಾಸ ಮಾಡಿ, ನಾನು ಖಂಡಿತ ಒಳ್ಳೆ ಸ್ಕೋರ್ ಮಾಡ್ತೀನಿ ಅಂತ. ಯಾವುದೇ ವಿಷಯದ ಇನ್ವೆನ್ಷನ್ ಮೊದಲು ನಮ್ಮ ಮೈಂಡ್ ಅಲ್ಲಿ ಆಗತ್ತೆ, ಆಮೇಲೆ ಅದು ಹೊರಗಡೆ ಬರುತ್ತೆ. ಅದಕ್ಕೆ ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ವಿಶ್ವಾಸದಿಂದ ಡಿಸೈಡ್ ಮಾಡಿ ಮತ್ತು ಸ್ಮಾರ್ಟ್ ಸ್ಟಡಿ ಮಾಡುವುದಕ್ಕೆ ಶುರು ಮಾಡಿ. ನಂಬರ್ 3, ಓದುವುದಕ್ಕೆ ಬೇಗ ಶುರು ಮಾಡಿ. ಫ್ರೆಂಡ್ಸ್, ನಿಮ್ಮ ಹತ್ರನು 24 ಗಂಟೆ ಟೈಮ್ ಇದೆ ಮತ್ತು ನಿಮ್ಮ ಕ್ಲಾಸ್ ಟಾಪರ್ ಹತ್ರನು 24 ಗಂಟೆನೆ ಟೈಮ್ ಇದೆ. ಆದ್ರೆ ರಿಸಲ್ಟ್ಸ್ ಅಲ್ಲಿ ಇಷ್ಟೊಂದು ವ್ಯತ್ಯಾಸ ಯಾಕೆ ಬರುತ್ತೆ? ಅವನು ಒಳ್ಳೆ ಸ್ಕೋರ್ ತರ್ತಿದ್ರೆ ನಾವು ಕೂಡ ಒಳ್ಳೆ ಸ್ಕೋರ್ ತರಬಹುದು. ಇದರ ಕಾರಣ ಏನಂದ್ರೆ ಟಾಪರ್ ಸ್ಟಡಿಗೋಸ್ಕರ ಒಂದು ಸ್ಮಾರ್ಟ್ ಪ್ಲಾನ್ ಮಾಡ್ತಾನೆ. ನನ್ನ ಟೈಮ್ ಹೇಗೆ ಯೂಸ್ ಮಾಡಬೇಕು ಅಂತ ಮೊದಲೇ ಡಿಸೈಡ್ ಮಾಡ್ತಾನೆ. ಆದ್ರೆ ಒಬ್ಬ ಎವರೇಜ್ ಸ್ಟೂಡೆಂಟ್ ಏನ್ ಯೋಚನೆ ಮಾಡ್ತಾನಂದ್ರೆ, ಇನ್ನೂ ನನ್ನ ಹತ್ರ 2 ತಿಂಗಳು ಟೈಮ್ ಇದೆ, 2 ದಿನ ಓದ್ಲಿಲ್ಲ ಅಂದ್ರೆ ಏನಾಗತ್ತೆ, ಆರಾಮಾಗಿ ಓದೋಣ ಅಂತ ಹೇಳಿ ಒಂದು ವಾರ ಕಳೆದು ಹೋಗುತ್ತೆ ಮತ್ತು ಎಕ್ಸಾಮ್ ಸಮೀಪ ಬಂದ್ರೆ ಟೆನ್ಷನ್ ಆಗುವುದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸಾಧ್ಯವಾದಷ್ಟು ಒಂದು ಪ್ರಾಪರ್ ಪ್ಲಾನ್ ಮಾಡಿ ಬೇಗ ಓದುವುದಕ್ಕೆ ಶುರು ಮಾಡಿ. ಹಾಗಾದ್ರೆ ಫ್ರೆಂಡ್ಸ್, ಈ ವಿಡಿಯೋದಿಂದ ನಿಮ್ಗೆ ಸಹಾಯ ಆಗಿದೆ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.